ವಿಷಯ ಶ್ರೀ ಮಲ್ಲಣ್ಣ ತಂದೆ ತಮ್ಮಣ್ಣ ಸಾಂಬಾರ್ ಸಾಕಿ ಜಾಲಿ ಬೆಂಚಿ ಆದ ನಿಮ್ಮನ್ನು ಸುರಪುರ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡುವ ಬಗ್ಗೆ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಲ್ಲಣ್ಣ ತಂದೆ ತಮ್ಮಣ್ಣ ಸಾಂಬಾರ್ ಸಾಕಿ ಜಾಲಿ ಬೆಂಚಿ ಆದ ನಿಮ್ಮನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಸುರಪುರ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದ್ದು ಜವಾಬ್ದಾರಿ ಮತ್ತು ಇತರೆ ಷರತ್ತುಗಳು ಈ ಕೆಳಗಿರುತ್ತವೆ. ತಾವುಗಳು ಸಂಘದ ತತ್ವ ಮತ್ತು ಬದ್ಧ ನೀತಿ ಬದ್ಧವಾಗುವುದನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಬೇರೆ ರಾಜಕೀಯವಾದ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಎಲ್ಲ ಸಾಮಾಜಿಕ ಪಿಡುಗುಗಳನ್ನು ಕಾರ್ಯನಿರ್ವಹಿಸಬೇಕು. ಪ್ರಾಮಾಣಿಕತೆಯನ್ನು ಕಾರ್ಯನಿರ್ವಹಿಸುವ ಜೊತೆಗೆ ಕಾರ್ಯದರ್ಶಿ ಯಾವುದೇ ಧಕ್ಕೆ ಬಾರದ ರೀತಿಯಲ್ಲಿ ಸಾಮಾಜಿಕ ತಾಲೂಕಿನ ಲಕ್ಷ್ಮೀಪುರದ ಶ್ರೀ ಗಿರಿ ಸಂಸ್ಥಾನ ಮಠದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ಸುರಪುರ ತಾಲೂಕಾ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ರಾಜ್ಯಾಧ್ಯಕ್ಷ ವಾಸುದೇವ ಮೇಟಿ ಮಾತನಾಡಿ, ರಾಜ್ಯದಲ್ಲಿ ವಿವಿಧ ಮೂಲಗಳ ಮೂಲಕ ಸರಕಾರಕ್ಕೆ ಅತಿ ಹೆಚ್ಚು ಕರ ತುಂಬುವವರೇ ಅನ್ನದಾತರು 74% ತೆರಿಗೆ ಕಟ್ಟುತ್ತಾರೆ. ಆದರೆ ರೈತರ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ. ರೈತ ಕುಲದ ಮೇಲೆ ನಿರಂತರವಾಗಿ ಅನ್ಯಾಯ ಮುಂದುವರೆದಿದೆ ಎಂದರು. ರೈತರ ಹೆಸರಿನಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಆಡಳಿತ ನಡೆಸಿ ಎಂಎಸ್ಪಿ ಜಾರಿ ಮಾಡದೆ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ರೈತರ ಬೇಡಿಕೆ ಈಡೇರಿಸುತ್ತಿಲ್ಲ. ರೈತ ಬೆಳೆದ ಅನ್ನ ತಿಂದು ರೈತರನ್ನೇ ಮರೆತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಶ್ರೀಗಿರಿ ಸಂಸ್ಥಾನ ಮಠದ ಡಾ. ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ರೈತರೇ ಈ ದೇಶದ ನಿಜವಾದ ಬೆನ್ನೆಲುಬು, ಜೈ ಜವಾನ್ ಜೈ ಕಿಸಾನ್ ಎಂದು ಬಾಯಿ ಮಾತಲ್ಲಿ ಹೇಳಿದರೆ ಸಾಲದು. ರೈತರೊಂದಿಗೆ ಎಲ್ಲರೂ ನಿಲ್ಲಬೇಕು. ಯಾರೇ ನಿಲ್ಲದಿದ್ದರೂ ನಾವು ಮಠಾಧೀಶರು ರೈತರೊಂದಿಗೆ ಸದಾಕಾಲ ಇರುವುದಾಗಿ ತಿಳಿಸಿದರು. ನೂತನ ತಾಲೂಕಾ ಅಧ್ಯಕ್ಷ ಮಲ್ಲಣ್ಣ ಸಾಹುಕಾರ ಜಾಲಿ ಬೆಂಚಿ ಮಾತನಾಡಿ, ನನ್ನ ಮೇಲೆ ಭರವಸೆ ಇಟ್ಟು ತಾಲೂಕಾ ಅಧ್ಯಕ್ಷನನ್ನಾಗಿ ನೇಮಕಗೊಳಿಸಿರುವ ರಾಜ್ಯಾಧ್ಯಕ್ಷರಿಗೂ ಜಿಲ್ಲಾಧ್ಯಕ್ಷರ ಭರವಸೆಯಂತೆ ರೈತ ಕಾರ್ಮಿಕರಿಗಾಗಿ ಹೋರಾಟ ಮಾಡಿ ತಾಲೂಕಿನಲ್ಲಿ ಸಂಘಟನೆಯನ್ನು ಕಟ್ಟಿ ಬೆಳೆಸುತ್ತೇನೆ. ಸಂಘದ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಹಗರಟಗಿ ಮಾತನಾಡಿದರು. ಗ್ರಾಮದ ಅನೇಕರು ಸನ್ಮಾನಿಸಿದರು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ರೆಡ್ಡಿ ಅಮ್ಮಾಪುರ, ಸಂಘದ ಕಲಬುರಗಿ ಜಿಲ್ಲಾಧ್ಯಕ್ಷ ಪ್ರಶಾಂತ ಗೌಡ ಪಾಟೀಲ ಮಾತನಾಡಿದರು. ವೇದಿಕೆಯಲ್ಲಿ ಯಮರಯ್ಯ ಸ್ವಾಮಿ ಜಾಲಿ ಬೆಂಚಿ, ಸಂಘದ ರಾಜ್ಯ ಸಂಚಾಲಕ ಗುರುನಾಥ ರೆಡ್ಡಿ ಹದನೂರ, ರಾಜ್ಯ ಕಾರ್ಯದರ್ಶಿ ಮುತ್ತುಗೌಡ ಪರಸನಹಳ್ಳಿ, ಶಿವಶರಣಪ್ಪ ಸಾಹುಕಾರ, ದೇವೇಂದ್ರಪ್ಪ ಕೂಲಕರ, ಪರಯ್ಯ ಮುತ್ಯ, ಮಲ್ಲನಗೌಡ ಗುಂಡಲಗೇರಿ, ಶಿವಶಂಕರ ರೆಡ್ಡಿ ನಗನೂರ, ಸಂಗಣ್ಣ ಬಾಗೇವಾಡಿ, ಬಂದೇನವಾಜ ಯಾಳಗಿ ಇದ್ದರು.